ಅವಾಚ್ಯ ಶಬ್ದಗಳನ್ನು ಬಳಸೋದು ಇದೆಯಲ್ಲ ರಾಜಕೀಯದಲ್ಲಿ, ಸಂಸದೀಯ ಪದಗಳನ್ನು ಮಾತ್ರ ಬಳಸಬೇಕು. ಯಾವನ್ನೇ ಟೀಕೆ ಮಾಡಬೇಕಾದ್ರೂ ಕೂಡ ಸಂಸದೀಯ ಪದಗಳನ್ನು ಮಾತ್ರ ಬಳಸಬೇಕು, ಅಸಂಸದೀಯ ಪದಗಳನ್ನು ಬಳಸಬಾರದು. ಅದು ಮಾಡಿದ್ರೆ ಅವರ ಸಂಸ್ಕೃತಿ ಹೀನ ಸಂಸ್ಕೃತಿ ಅಂತ ಗೊತ್ತಾಗುತ್ತೆ. ನನಗೆ ಶಾಸ್ತ್ರ ಹೇಳಕ್ ಬರಲ್ಲ, ಶಾಸ್ತ್ರದಲ್ಲಿ ನಂಬಿಕೆನೂ ಇಲ್ಲ, ಶಾಸ್ತ್ರ ಹೇಳಕ್ ಬರೋದು ಇಲ್ಲ. ಆದ್ರೆ ಕಂಫರ್ಟಬಲ್ ಆಗಿ ಗೆಲ್ತೀವಿ. ಸುಮ್ನೆ ಹೇಳ್ಬಿಟ್ರೆ ವಿಶ್ವಾಸ ದ್ರೋಹಿ ಅಂತ, ಕಳ್ಳ ಅಂತ ಹೇಳ್ತೀನಿ ನಾನು ಯಡಿಯೂರಪ್ಪನಿಗೆ. ಹಾಗಾದ್ರೆ ಕಳ್ಳನ ಅವರು? ಸಿದ್ದರಾಮಯ್ಯ ಭ್ರಷ್ಟ ಅಂತ ಅನ್ಬೇಕಾದ್ರೆ ನಾನು ಯಾರ ಹತ್ರ ಲಂಚ ತಗೊಂಡಿರ್ಬೇಕಲ್ಲಪ್ಪ. ಯಾರಿಗಾದ್ರು ವಿಶ್ವಾಸ ದ್ರೋಹ ಮಾಡಿರ್ಬೇಕಲ್ಲ. ವಿಶ್ವಾಸ ಯಡಿಯೂರಪ್ಪನಿಗೆ ಪಾಪ ಅರಳು ಮರಳು ವಯಸ್ಸಾಗ್ಬಿಟ್ಟಿದೆ. ನಾನು ಬಡವರ ಪರವಾಗಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದವರು ಬಡವರ ವಿರೋಧಿಗಳು, ಸಂವಿಧಾನ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಅಲ್ಪಸಂಖ್ಯಾತರಿಗೆ ಅಂತೂ ಪಕ್ಕಾ ವಿರೋಧಿಗಳು. ನಾನು ಸ್ವಜಾತಿಯವರು ಆಯ್ತು, ನಾನು ಮಾಡ್ತಾ ಇದ್ದೀನಿ, ನಮ್ಮ ಪಕ್ಷದ ಅಭ್ಯರ್ಥಿಯವರು, ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಈಗ ದಾವಣಗೆರೆಗೆ ಹೋಗಿದ್ ಬಂದೆ, ಅಲ್ಲಿ ಯಾವ ಜೊತೆ ಕ್ಯಾಂಡಿಡೇಟ್ ಮತ್ತೆ ಅಲ್ಲಿ ಲಿಂಗಾಯತರ ನಮ್ ಜೊತೆಯವರು ಅವರು 4 ವರ್ಷ ಇದ್ರಲ್ರಿ ಅವರು. ಯಾಕೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೊಡ್ಲಿಲ್ಲ? ಬಾಗಲಕೋಟೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕಾಗಿತ್ತ ಬಿಡ್ಲ್ವಾ? ಅಗತ್ಯ ಇತ್ತು. ಅದನ್ನ ಕೊಡಿಸ್ತವ್ರು ಯಾರು? ನಾನು ಘೋಷಣೆ ಮಾಡಿದೆ, ಕೊಡಿಸ್ತವ್ರು ಯಾರು? ಪ್ರಯತ್ನ ಪಟ್ಟವರು HY ಮೇಟಿ ಅವರು. ಅದು ಈಗ್ಲಲ್ಲ, 16-17 ಅಲ್ಲಿಂದ ಹಠ ಹಿಡ್ಕೊಂಡಿದ್ರು. 16-17 ಇಸ್ ಇಟ್ ನಾಟ್ ಎ ಫ್ಯಾಕ್ಟ್ ದಟ್ ಮೆಡಿಕಲ್ ಕಾಲೇಜ್ ಕೊಟ್ಟಿರೋದು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೊಟ್ಟಿರೋದು? ಅವ್ರ್ಯಾಕೆ ಕೊಡ್ಲಿಲ್ಲ? ಅವ್ರ್ಯಾಕೆ ಕೊಡ್ಲಿಲ್ಲ? 4 ವರ್ಷ ಇದ್ರಲ್ಲಪ್ಪ ಅಧಿಕಾರದಲ್ಲಿ, ಅವ್ರ್ಯಾಕೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೊಡ್ಲಿಲ್ಲ? ಚರಂತಿಮಠ್ MLA ಇದ್ರು, ಅದಕ್ಕೆ ಕೊಡ್ಲಿಲ್ವಾ? ಅವರು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ನಡೆಸ್ತಾರೆ, ಅದಕ್ಕೋಸ್ಕರ ಕೊಡ್ಲಿಲ್ವಾ?